ನಮಸ್ಕಾರ ಕರ್ನಾಡು. ನಿಮಗೆ ಇವತ್ತು ಒಂದು ಅದ್ಭುತವಾದಂಥ ವಿಷಯನ ತಗೊಂಡಿದ್ದೀನಿ. ನಾವು ಈ ಹಿಂದೆ ನೀರಾವರಿ ವ್ಯವಸ್ಥೆಯಲ್ಲಿ ತುಂಬ ಕಷ್ಟವನ್ನು ಪಡ್ತಿದ್ದೋ. ಯಾಕೆಂದರೆ ಈ ಸ್ಟಾರ್ಟ್ರುಗಳು ಗೊತ್ತಿರಬೇಕು ಎಲ್ಲ ರೈತರುಗಳಿಗೂ. ತುಂಬ ಪ್ರಾಬ್ಲಮ್ ಅಂದರೆ ಈ ಸ್ಟಾರ್ಟ್ರದು ನಾನು ಒಂದು ಸಣ್ಣ ಚೇಂಜಸ್ ಮಾಡಿಕೊಂಡೆ. ಒಂದು 8 ತಿಂಗಳಾಯಿತು. 8 ತಿಂಗಳಾದಮೇಲೆ ಇದನ್ನು ವೀಡಿಯೋ ಮುಖಾಂತರ, ಯಾಕೆಂದರೆ ಯಾವುದೇ ವಿಷಯ ಆಗಲಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ತಾಳ್ಮೆ ಬೇಕು. ಅದರದ್ದು ಅನುಭವವನ್ನು ತಿಳ್ಕೋಬೇಕು. ಅದು ಯಾಕೆ ವರ್ಕ್ ಆಗುತ್ತೆ ಮತ್ತು ಅದ್ರ ಕಾರ್ಯವೈಖರಿ ಯಾವ ರೀತಿ ಇದೆ, ಅದು ಚೆನ್ನಾಗಿ ವರ್ಕ್ ಆಗುತ್ತಾ, ಮತ್ತು ಈ ಹಿಂದೆ ನಾವೆಲ್ಲ ಉಪಯೋಗಿಸ್ತಿದ್ವಲ್ಲ ಅದ್ರ ರೀತಿ ಏನಾದ್ರು ಇದು ಕೈ ಕೊಡ್ತದ, ಇದರಿಂದ ಏನಾದ್ರು ನಮ್ಗೆ ತೊಂದರೆ ಆಗುತ್ತಾ, ಮತ್ತೆ ಏನಾದ್ರು ದುಡ್ಡು ಖರ್ಚು ಮಾಡಿಸ್ತದ ಅನ್ನೋದೆಲ್ಲ ತಿಳ್ಕೊಂಡು ಹೇಳಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಯಾಕೆಂದರೆ ಕೆಲವರು ಕೇಳ್ಬೋದು, ಯಾಕೆ ಸರ್ 8 ತಿಂಗಳಿಂದ ಯಾಕೆ ಸರ್ ವೀಡಿಯೋ ಮಾಡಲಿಲ್ಲ, ನೀವು ಈಗ ಮಾಡ್ತಾ ಇದ್ದಿರಲ್ಲ ಅಂತ ಕೇಳ್ತೀರಾ. ಸೊ ಅದಕ್ಕೋಸ್ಕರ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ನಮ್ಮ ಮನೆ ಉದ್ಧಾರ ಆಗ್ದಾನೆ ಬೇರೆಯವ್ರ ಮನೆಗೆ ಉದ್ಧಾರ ಮಾಡ್ತೀನಿ ಅನ್ನೋ ಜಾಯಮಾನ ನಂದಲ್ಲ. ಫಸ್ಟು ನಮ್ಮ ಮನೆಗೆ ನಾವು ಖರ್ಚು ಮಾಡಿರೋದು ನಮಗೆ ಸಾಟಿಸ್ಫೈ ಆದರೆ, ಖುಷಿ ಆದರೆ ಇನ್ನೊಬ್ರಿಗೆ ಹೇಳುವಂಥ ಜಾಯಮಾನ ನಂದು. ಸೊ ಅದಕ್ಕೆ ನನ್ನ ಕೃಷಿನೂ ಕೂಡ ಅದೇ ರೀತಿ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ಮತ್ತು ನಿಮ್ಮ ಹಳ್ಳಿ ಫೇಸ್ಬುಕ್ನಲ್ಲೂ ಈ ಎರಡನ್ನೂ ಇದನ್ನೇ ಹೇಳ್ತಾ ಇದ್ದೀನಿ. ಸುಭಾಷ್ ಪಾಳೇಕರ್ ಅನ್ನೋ ಬದಲು ಸುಭಾಷ್ ಪಾಳೇಕರ್ ಖುಷಿನ ನಾನು ಅಳವಡಿಸ್ಕೊಂಡು ನಾನು ಉದ್ಧಾರ ಆದರೆ ನಿಮ್ಗೆ ಹೇಳಬೇಕು ಅಂತಲೇ ಸುಮಾರು 6 ವರ್ಷದಿಂದ ಈ ಕೃಷಿ ಮಾಡ್ತಾಯಿದ್ರು. ನಾನು ಇತ್ತೀಚೆಗೆ ಈ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಬಂದು ಒಂದು 6 ತಿಂಗಳಾಗಿದೆ. ಸೊ 6-7 ತಿಂಗಳಿಂದ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಯೂಟ್ಯೂಬಲ್ಲಿ ಒಂದು 2,500 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಹೃದಯಪೂರ್ವಕ ವಂದನೆ ಹೇಳ್ತೀನಿ. ಹಾಗೆ ಫೇಸ್ಬುಕ್ ಚಾನಲ್ಲೂ ಕೂಡ 1,500 ಜನ ಫಾಲೋವರ್ಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕ ವಂದನೆ ಹೇಳ್ತೀನಿ. ಯಾಕೆ ಅಂದರೆ ಇವರೆಲ್ಲ ನನ್ನನ್ನು ಇಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಸತ್ಯತೆನೇ ಹೇಳ್ತಾ ಇದ್ದೀನಿ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳ್ಬಾರ್ದು ಈ ಕೃಷಿಲಿ. ಇಲ್ಲಿ ನಮಗೆ ಲೈಕ್ ಬರಲಿ, ಫಾಲೋವರ್ಸ್ ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಎಲ್ಲ ನಮ್ಮ ರೈತರುಗಳಿಗೆ ಸತ್ಯತೆಯನ್ನು ತಿಳಿಸ್ಬೇಕು. ಅದೇ ವಿಷಯವಾಗಿ ಇವತ್ತು ನಿಮಗೆ ಎಳೆಯೋದು ಬೇಡ, ಡೈರೆಕ್ಟ್ ಮ್ಯಾಟ್ರಿಗೆ ಹೋಗೋಣ. ಎಲೆಕ್ಟ್ರಿಕಲ್ ವಿಷಯದಲ್ಲಿ ದಯವಿಟ್ಟು ರೈತರೆ, ನಾನು ತುಂಬ ನೋವುಗಳು ಅನುಭವಿಸಿದ್ದೀನಿ ಇದಕ್ಕಿಂತ ಮುಂಚೆ. ಯಾಕೆಂದರೆ ಈ ಸ್ಟಾರ್ಟ್ರುಗಳು ಬರೀ ಸುಟ್ಟೋಗೋದೆ ಕಣ್ರಿ. ಅಲ್ಲೆಲ್ಲೋ ಗರಿ ಹೊಡಿತಾ ಸ್ಟಾರ್ಟ್ರು ಡಮ್ಮರ್. ಸ್ಟಾರ್ಟ್ರ್ ಹೆಂಗಾರ ಹೋಗ್ಲಿ ಅಣ್ಣ, ಇಲ್ಲಿ ಆಯ್ತಲ್ಲ ನೋಡಿ ಬೋರ್ದು ಕೊಟ್ಟದೆ ಟಾರ್ಚರ್ನ ನನಗೆ. ಒಳಗಡೆ ಇದು ಬೋರು ತೆಗ್ಸೋದು, ವೈರಿಂಗ್ ಮಾಡಿಸೋದು, ದುಡ್ಡು ಕೊಡೋದು 6,000 ತೆಗ್ಸೋದು. ವರ್ಷಕ್ಕೆ 2 ಸಲ 3 ಸಲ ಎಷ್ಟಾಯ್ತು ಅಲ್ಲಿಗೆ? 2 ಸಲ 3 ಸಲ ಅಂದರೆ ನಿಮಗೆ ಗೊತ್ತಿರಬೇಕು. 12-13 ಸಾವಿರ, ಕಮ್ಮಿ ಆದರೂ 13-14 ಸಾವಿರ ರೂಪಾಯಿ ನಮಗೆ ವರ್ಷಕ್ಕೆ ಖರ್ಚಾಗ್ತಿತ್ತು. ಯಾಕೆ ಹಿಂಗೆ ಹೋಗ್ತದೆ ಅಂತ ನಾವು ಸುಮಾರು ವರ್ಷ, ಒಂದು 10-12 ವರ್ಷದಿಂದ ಹಿಂಗೆ ಅನ್ಭವಿಸ್ಕೊಂಡ್ಬಿಟ್ಟು ನಮ್ಮ ಮನೆಯವರು. ನಾನೇನೋ ವರ್ಕ್ ಮಾಡ್ತಿದ್ದೆ, ಒಂದು ಸ್ವಲ್ಪ ಹೊರಗಡೆ ಹೋಗ್ತಿದ್ದೆ, ನಾನು ಇದಕ್ಕೆ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಆಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅಂದರೆ, ನಮ್ಮದೆಲ್ಲ ನೈಸರ್ಗಿಕ ಕೃಷಿ, ನೀವು ನೋಡ್ತಾ ಇರ್ಬೋದು. ಅತಿ ಹೆಚ್ಚು ನೀರು ಕೊಡೋಂಗಿಲ್ಲ. ಇಲ್ಲೇ ನಂಗೆ ಕಾಣ್ತಾ ಇದೆಯಲ್ಲ, ಜೀವಾಮೃತ ಮಾಡ್ಕೊಂಡಿರೋದ್ರಿಂದ ನಮಗೆ ಒಂದು ಜಾಸ್ತಿ ನೀರು ಕೊಡ್ತಾ ಇರೋದ್ರಿಂದ ನಾನು ನೀರಿನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಿದ್ದೋನಲ್ಲ. ಯಾಕೆಂದರೆ ನಮ್ದು ಯಾವಾಗಲೂ ಮುಚ್ಚಿಗೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಜೀವಂತ ಬದುಕೆ ಯಾವಾಗಲೂ ಇರುತ್ತೆ ನಮ್ಮ ಭೂಮಿಲಿ. ಹಿಂಗಿರ್ಬೇಕಾದ್ರೆ ನಮಗೆ ಅತಿಯಾದ ತಲೆ ಕೆಡ್ಸ್ಕೊತಿದ್ದಿಲ್ಲ. ಒಂದು ಅರ್ಧ ಗಂಟೆ 1 ಅವರ್ ನೀರು ಕೊಟ್ಬಿಡ್ತಿದ್ದೆ, ಒಂದು ರಂಗೋ ಮೇಂಟೈನ್ ಆಗ್ತಿತ್ತು. ಮೈಕ್ರೋಫ್ಲಿಂಕರ್ ಇದ್ರ ಬಗ್ಗೆ ನಿಮಗೆ ನಾಳೆ ವೀಡಿಯೋಗಳಲ್ಲಿ ಹೇಳ್ತೀನಿ. ಏನೆಲ್ಲ ಮಾಡಿದ್ದೀನಿ ಅದೆಲ್ಲ ಹೇಳ್ತೀನಿ, ಯಾವ ಥರ ಮಾಡ್ಕೊಂಡಿದ್ದೀನಿ ಸಿಸ್ಟಮ್ ಅಂತ. ಸೊ ಇವತ್ತು ನಿಮಗೆ ಸ್ಟಾರ್ಟ್ರದ್ದು ಹೇಳ್ತಾ ಹೋಗ್ತೀನಿ. ಸ್ಟಾರ್ಟ್ರು ನೋಡಿ, ಇದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದೆ ಇತ್ತೀಚೆಗೆ, ಒಳ್ಳೆ ನಮಗೆ ಗೊತ್ತಿರುವಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಮತ್ತು ಅನುಭವದವ್ರನ್ನ ಇರೋನ್ನ ಕೇಳಿಕೊಂಡು ಏನೆಲ್ಲ ಚೇಂಜ್ ಮಾಡಿದ್ರೆ ನಮ್ಮ ರೈತರುಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಕೆಲವು ಇಂಪ್ರಮೇಷನ್ ತಗೊಂಡು, ಆಲ್ಮೋಸ್ಟ್ ಬುದ್ಧಿವಂತರುಗಳು, ಯಾಕಂದರೆ ಕಮೆಂಟ್ ಹಾಕ್ತೀರಾ. ನಾನು ಯೂಟ್ಯೂಬಲ್ಲಿ ಹೇಳಿದಾಗ ಒಬ್ಬ ಕಮೆಂಟ್ ಹಾಕಿದ್ರು, ಸರ್ ನೀವೇನು ಈಗ ಹೇಳ್ತಾ ಇದ್ದೀರಾ, ನಾವು ಆಗಲೇ ಹಾಕ್ಬಿಟ್ಟಿದ್ದೀವಿ ಅಣ್ಣ, ನೀನು ಬುದ್ಧಿವಂತ ಅಣ್ಣ, ನಿನ್ನಂಗೆ ಯಾರು ಬುದ್ಧಿವಂತರು ಇರ್ತಾರೆ ಹೇಳು? ನಮ್ಮೂರಲ್ಲಿ ನಮ್ಗೆ ಅದೇ ಪಕ್ಕನೇ ಹಾಕ್ಸಿಲ್ಲ, ಅವ್ನಿಗೆ ಗೊತ್ತಿಲ್ಲ ಇದು. ಯಾಕಂದರೆ ಪಾಪ ರೈತರುಗಳು ಜಾಸ್ತಿ ಸರ್ಚ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಯಾವುದು ಅಂಗಡಿಗೆ ಹೋಗಿ ಯಾವುದು ಒಳ್ಳೇದು ಅಂತ ಹೇಳ್ತಾರೆ ಅದನ್ನೇ ತಗೊಬಿಡ್ತಾರೆ. ಎಷ್ಟೇ ದುಡ್ಡಾದರೂ ಸಿಗಲ್ಲ, ಒಳ್ಳೆ ಕ್ವಾಲಿಟಿನಪ್ಪ ಕೊಡಪ್ಪ ಅಂತ. ಯಾಕಂದರೆ ಆ ದೃಷ್ಟಿಗೆ ನೀವೆಲ್ಲ ಅಂದ್ಕೊಂಡಿರ್ಬೋದು, ನಮ್ಮ ರೈತರ ಪ್ರಾಡಕ್ಟ್ಗಳು ಆಲ್ಮೋಸ್ಟು ಟಿ ವಿಗಳಾಗಲಿ ಮಾಧ್ಯಮಗಳಾಗಲಿ ಜಾಸ್ತಿ ತೋರಿಸಲ್ಲ. ಯಾಕಂದರೆ ತೋರಿಸ್ಬಿಟ್ರೆ ಅವ್ರು ಉದ್ಧಾರ ಆಗ್ಬಿಡ್ತಾರೆ ಅಂದ್ಬಿಟ್ಟು ತೋರಿಸಲ್ಲ ಅವ್ರು ಜಾಸ್ತಿ. ಒಳ್ಳೆ ಪ್ರಾಡಕ್ಟ್ಗಳು ತಗೋಬೇಕು ಅಂದಾಗ 100 ಸಲ ಯೋಚನೆ ಮಾಡಿ ಸರ್ಚ್ ಮಾಡಿ ಯಾವುದು ಒಳ್ಳೆ ಕ್ವಾಲಿಟಿ, ಯಾವುದನ್ನು ತಗೋಬೇಕು ಮತ್ತು ಯಾವುದು ದೀರ್ಘಾವಧಿ ಬಾಳಿಕೆ ಬರುತ್ತೆ ಅನ್ನೋದೆಲ್ಲ ನೀವು ಸರ್ಚ್ ಮಾಡಬೇಕು. ಅದ್ರ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬ ಅದ್ಭುತವಾದಂಥ ನಿಮಗೆ ಈ ಸಿಸ್ಟಮ್ನ ನಾನು ತೋರಿಸ್ತೀನಿ. ಈಗ ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ, ಇಲ್ಲಿ ಹೆಚ್ಚು ಕಡಿಮೆ 8-9 ತಿಂಗಳಾಯಿತು, ಯಾವುದೇ ರಿಪೇರಿ ಬಂದಿಲ್ಲ. 2 ನಿಮಿಷ ಬೇಕು ಅಂದರೆ ಆನ್ ಆಗೋಕ್ಕೆ, ಮತ್ತು 2 ನಿಮಿಷ ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಅದು ಸ್ಟಾರ್ಟ್ ಆಗೋದು ಗೊತ್ತಾಗಲ್ಲ, ಅದು ಹೊಡೆಯೋದು ಗೊತ್ತಾಗಲ್ಲ, ಅಷ್ಟು ಸ್ಮೂತಾಗಿ ಹ್ಯಾಂಡಲ್ ಆಗ್ತಿದೆ. ಆ ಸ್ಟಾರ್ಟರ್ ತೋರಿಸ್ತೀನಿ. ಯಾರು ಈ ವಿಡಿಯೋನ ಸ್ಲಿಪ್ ಮಾಡಬೇಡಿ, ಕಂಪ್ಲೀಟ್ ಒಳ್ಳೆ ಉಪಯೋಗ. ಎಷ್ಟೆಷ್ಟೋ ಟೈಮ್ ಕಳೆದಿದ್ದೀರಾ. ಯಾಕೆ ಇಷ್ಟೆಲ್ಲ ಜಾಸ್ತಿ ಎಳಿತಾ ಇದ್ದೀನಿ ಮಾತಂದ್ರೆ, ಅರ್ಥ ಮಾಡ್ಕೋಬೇಕು ಮಾತಾಡೋದು. ನಾವು ಅನುಭವಿಸಿದ್ದೀವಿ ಆ ನೋವನ್ನ. ನಾನೊಂದು ದುಡ್ಡು ಕಳ್ಕೊಂಡಿದ್ದೀವಿ, ಆ ನೋವು ನನಗೆ ಗೊತ್ತು. ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದು ನನಗೆ ಬೇಕಾಗಿಲ್ಲ. ಸೊ ನಾನೇನು ನೋವು ಅನುಭವಿಸಿದ್ದೀನಿ ಅದನ್ನು ನಿಮ್ಗೆ ಹೇಳಿದ್ದೀನಿ. ಸೊ ಈಗ ಹೆಂಗೆ ಖುಷಿಯಾಗಿದ್ದೀನಿ, ಈಗ ಯಾವುದೇ ರೀತಿ ದುಡ್ಡು ಖರ್ಚು ಮಾಡಿದೆ ಈ ಬೋರ್ಗೆ, ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಈ ವಿಡಿಯೋ ನೋಡ್ಕೊಂಬನ್ನಿ. ಕಂಪ್ಲೀಟ್ ನಿಮ್ಗೆ ಅರ್ಥ ಆಗುತ್ತೆ. ಏನೆಲ್ಲ ಇದು ಎಲ್ಲಿ ಸಿಗುತ್ತೆ, ಏನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಸೂಪರಾಗಿದೆ. ಬನ್ನಿ ಮತ್ತೆ ಪ್ರೇಕ್ಷಕರೇ, ಬಂದೆ ನೋಡಿ. ಇದೇ ನಾವು ಹೊಸ್ದಾಗಿ ಮಾಡಿಸಿದಂಥ ಸಿಸ್ಟಮು. ಇದಕ್ಕಿಂತ ಮುಂಚೆ ಯಾವುದಿತ್ತು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಅದು ನಮಗೆ ಎಷ್ಟು ಸಲ ಹೋಗ್ತಿತ್ತು ಅಂದರೆ, ಎಲ್ಲ ಸಾಮಾನ್ಯವಾಗಿ ನೀವೆಲ್ಲ ನೋಡ್ದಂಗೆ ಲೋಕಲಲ್ಲಿ ಸ್ಟಾರ್ಟರ್ ಬಾಕ್ಸ್ಗಳು ಸಿಗೋಂಥದ್ದನ್ನ ತಂದು ಹಾಕೊಬಿಡ್ತಿದ್ದೋ. ಅದು ರಿಲೇ ಹೋಗೋದು, ಇನ್ನೊಂದು ಹೋಗೋದು, ಮತ್ತೊಂದು ಹೋಗೋದು, ಆಗಿ ನಮಗೆ ದುಡ್ಡು ಜೋವಿಂದ ಕಿತ್ಕೊಂಡು ಹೋಯ್ತಾನೆ ಇರೋದು. ಈಗ ಇದು ಹಾಕ್ಸಿದ್ಮೇಲೆ 8 ತಿಂಗಳಿಂದ ನಿಜವಾಗ್ಲೂ ಹೇಳ್ತೀನಿ, ಸತ್ಯ ಹೇಳ್ತೀನಿ ನಿಮಗೆ,
ನಾವೊಂದು ದೇವ್ರ ಫೋಟೋ ಇಟ್ಟಿದ್ದೀವಿ ಇಲ್ಲಿ ಒಳಗಡೆ, ಅದನ್ನು ತೋರಿಸ್ತೀನಿ, ಅದ್ರ ಮೇಲೆ ಆಣೆ ಇಟ್ಟು ಹೇಳ್ತೀವಿ. ಯಾವುದೇ ರೀತಿ ತೊಂದರೆ ಬಂದಿಲ್ಲ, ತುಂಬ ಖುಷಿಯಾಗಿ ಇಡೀ ಜಮೀನಿಗೆ ನೀರು ಹೋಗ್ತಿದೆ. ಸ್ಟಾರ್ಟ್ರುಗಳು ಯಾವ ರೀತಿ ಹಾಕ್ಸಿದ್ರೆ ಎಷ್ಟು ಒಳ್ಳೇದು ಅನ್ನೋದನ್ನ ಬನ್ನಿ, ಮತ್ತೆ ವೆಯ್ಟ್ ಮಾಡೋದು ಬೇಡ, ಜಾಸ್ತಿ ಹೇಳಿದ್ರೆ ಬೈದು ಬಿಡ್ತೀರಾ. ಸೊ ನೋಡಿ, ಇದೆ ಇಷ್ಟು ಸಿಸ್ಟಮ್ ಮಾಡಿಸಿದ್ದೀವಿ ಕಂಪ್ಲೀಟ್. ನೋಡಿ ಇಲ್ಲಿ ಯಾವ್ಯಾವ ಥರ ಮಾಡಿದ್ದೀವಿ, ಇದಕ್ಕೆ ಯಾಕೆ ಹೋಗ್ತಾಯಿಲ್ಲ ಅನ್ನೋದು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಹಂಗೆ ಇದೇ ಸ್ಟಾರ್ಟ್ರು ನೋಡಿ, MUG10 LK ಕಂಪ್ನಿದು, ಅಂದರೆ LNT ಇತ್ತು, ಈಗ LK ಆಗಿದೆ. ಸೊ ಇದು ಆಟೋ ಸ್ಟಾರ್ಟ್ರು ಯಾವಾಗಲೂ ಆನಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಒನ್ ಪಾಲ್ಟು, ಇದ್ರ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಎಲ್ಲ ಐ ವಾಲ್ಟ್ ಬಾರ್ ಹಾಕಿದ್ದಾರೆ, ತುಂಬ ಸೂಪರ್ ಆಗಿದೆ. ಯಾವುದೇ ರೀತಿ ಹುಳಗಳಾಗಲಿ ಇಲಿಗಳಾಗಲಿ ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಸೇಫ್ ಝೋನಲ್ಲಿ ಇರ್ತದೆ. ಮತ್ತು ಸಾಮಾನ್ಯವಾಗಿ ನಾವೆಲ್ಲ ಲೋಕಲ್ ಸ್ಟಾರ್ಟರ್ಗಳು ಹಾಕ್ಸಿದಾಗ ಇಷ್ಟು ಸೇಫ್ಟಿ ಇರಲ್ಲ, ಒಳಗಡೆ ಬಾಕ್ಸ್ ಇರಲ್ಲ, ಅದ್ರ ಒಳಗಡೆ ಹೋಗಿ ಏನು ಬೇಕಾದರೂ ಕೆಲಸ ಆಗುತ್ತೆ, ಅದು ಸ್ಟಾರ್ಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಹೊಡೆದೋಗೋದು ಎಲ್ಲ ಹಾಗೇ ಆಗುತ್ತೆ. ದಯವಿಟ್ಟು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ರೈತರುಗಳು ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಗಳನ್ನ ಯೂಸ್ ಮಾಡಿ. ಸೊ ನಾವಿಲ್ಲಿ ಟೈಮರ್ನ ಇಟ್ಕೊಂಡಿದ್ದೀವಿ, 2 ನಿಮಿಷ ಬೇಕು. ನಾವು ಆನ್ ಆದರೂ ಆಟೋ ಸ್ಟಾರ್ಟ್ ಹಾಕೋ 2 ನಿಮಿಷ ಆದಮೇಲೆ ಬೋರ್ ಆನ್ ಆಗಿ ವರ್ಕ್ ಆಗುತ್ತೆ. ಈ ಟೈಮರ್ನ ಏನು ಅನುಕೂಲ ಮಾಡುತ್ತೆ ಅಂದರೆ, ನಿಮ್ಗೆ ಏನಾದರೂ ಬೈ ಚಾನ್ಸು ಎಲ್ಲಾದರೂ ಒಂದು ಗರಿ ಬೀಳೋದು, ಇನ್ನೊಂದು ಆಗೋದು ಬಂದಾಗ ಡೈರೆಕ್ಟು ನಿಮಗೆ ಕರೆಂಟು ಬೇಗ ಪಾಸ್ ಆದರೂ ಕೂಡ ನಿಮಗೆ ಸ್ಟಾರ್ಟರ್ ಇಲ್ಲಿಂದ ಇದು ಹೋಗ್ಬೋದು. ಮೋಸ್ಟ್ಲಿ ಇದೊಂದು ಹೋದರೂ ನಿಮಗೆ ಇಡೀ ಸಿಸ್ಟಮ್ ಉಳಿದಿರುತ್ತೆ, ನಿಮ್ಮ ಬೋರ್ ಸೇಫ್ ಚಾನಲ್ ಅದಕ್ಕೋಸ್ಕರ 2 ನಿಮಿಷ ಇಲ್ಲಿ ನಾವು ಟೈಮ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನಂದರೆ, ನಿಮಗೆ ನಿಮ್ಮ ಹಾರ್ಟ್ ಬೀಟ್ ಸೇಫ್ ಝೋನಲ್ಲಿ ನೋಡ್ಕೊಳ್ಳೋಂಥದ್ದು, ಅಂದರೆ ಬೋರ್ನ ಸೇಫಾಗಿ ನೋಡ್ಕೊಳ್ಳೋಂಥ ಒಂದು ಸಿಸ್ಟಮ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಕಡ್ಡಾಯವಾಗಿ ನೀವು ಅದನ್ನು ಹಾಕಿಸ್ಲೇಬೇಕು. ಅದು ಹಾಕ್ಸಿದ್ರೇ ನೀವು ನೋಡಿ 8 ತಿಂಗಳಿಂದ ನಾವು ಏನು ರಿಪೇರಿ ಇಲ್ಲ ಅಂತ ಏನು ಮಾಡ್ದೇ ಆರಾಮಾಗಿ ನೀರು ಹೊಡಿತಾ ಇದ್ದೀವಿ ಅಂದರೆ, ಸೊ ನಿಮಗೆ ಅದು ವೆರಿ ಇಂಪಾರ್ಟೆಂಟು. ಅದು ಯಾವುದಪ್ಪ ಅಂದರೆ ಇದೆ ನೋಡಿ, HRC ಫೀಸ್ಗಳು ಸಾಮಾನ್ಯವಾಗಿ ನಮ್ಮ ಲೋಕಲ್ಗಳಲ್ಲಿ ಸಿಗಲ್ಲ ರೈತರೆ. ನಮ್ಮ ಕ್ಯಾನರಾದಲ್ಲಿ ದೇವರನ್ನ ಹೇಳ್ತೀನಿ, ಆರ್ಡ್ರ್ ಕೊಟ್ಟು ತರಿಸ್ಕೋಬೇಕು. ಯಾವ ಅಂಗಡಿಗಳಲ್ಲಿ HRC ಫೀಸ್ಗಳು ಸಿಗಲ್ಲ, ಯಾಕಂದರೆ ಇತ್ತೀಚೆಗೆ ತರಿಸಿರ್ಬೋದು ಗೊತ್ತಿಲ್ಲ. ನಾನು ಹೋಗಿ ಹುಡ್ಕೋಕೆ ಹೋದಾಗ 8 ತಿಂಗಳಿಂದ ಒಂದು ಎಲೆಕ್ಟ್ರಿಕಲ್ ಅಂಗಡಿಲೂ ಇದಿಲ್ಲ. ಸರ್ ಯಾರು ತಗೊಳ್ಳಲ್ಲ ಸರ್, ಮೂವ್ ಆಗಲ್ಲ ಸರ್, ಹಂಗೆ ಅಂತ ಪುಂಕ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಇದು ತುಂಬ ಉಪಯೋಗ. ಇದ್ರದ್ದು ಏನು ಕೆಲಸ ಮಾಡುತ್ತೆ ಅಂದರೆ ನೋಡಿ, ಈ ಥರ ಇದೆ ಫೀಸು. ನಾನು ಹಾಕ್ಸಿರೋದು 5 HP 32, ನೀವು ನೋಡ್ತಾ ಇರ್ಬೋದು ಇಲ್ಲಿ 32A ಅಂದರೆ 15 ವಾಟ್ಸ್ ಇದು. ಮತ್ತು ನಾವು ಇಲ್ಲಿ 80K ಮತ್ತು 32 ಆ್ಯಮ್ಸು. ಅಂದರೆ ಇದರಲ್ಲಿ ನಿಮಗೆ 2 ಟೈಪ್ ಬರುತ್ತೆ, 63 ಆ್ಯಮ್ಸ್ ಬರುತ್ತೆ ಮತ್ತು 32 ಆ್ಯಮ್ಸ್ ಬರುತ್ತೆ. ಸರ್ ಇದಕ್ಕೇನು ವ್ಯತ್ಯಾಸ ಅಂತ ಕೆಲವ್ರು ಕೇಳ್ಬೋದು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 32 ಆ್ಯಮ್ಸ್ ಬಂದು ನಿಮಗೆ 5 HP ಮೋಟರ್ಸು ಏನು ಬೋರ್ ಹಾಕ್ಸಿರ್ತೀರಾ, ಈ 5 HP ಮೋಟರ್ಸ್ಗೆ 32 ಆ್ಯಮ್ಸ್ ಬೇಕಾಗುತ್ತೆ. ಅಬೋ 5 HP ಇಂದ 6 HP 7 HP 8 HP ಹೋಗ್ತೀನಿ ಅಂದರೆ 63 ಆ್ಯಮ್ಸ್ ಬೇಕಾಗುತ್ತೆ. ಇದು ಎಲ್ಲಿ ಸಿಗುತ್ತೆ ನಿಮಗೆ ಅಂದರೆ, ನಾನು ಮೈಸೂರಿಂದ ತಗೊಂಬಂದೆ. KT ಸೀಟಲ್ಲಿ ದೊಡ್ಡ ಅಂಗಡಿ, ಎಲೆಕ್ಟ್ರಿಕಲ್ ಅಂಗಡಿಗಳು ಬ್ರಾಂಚೇ ಇರುತ್ತೆ ಒಂದು ಸೈಡು. ಯಾಕಂದರೆ ನೀವು KT ಸೀಟ್ಗೆ ಹೋದರೆ ಒಂದು ಕಡೆ ಟಿ ವಿಗಳದ್ದು ಅಂಗಡಿಗಳಿರುತ್ತೆ, ಎಲೆಕ್ಟ್ರಿಕಲ್ದು ಟಿ ವಿಗಳ ಅಂಗಡಿಗಳಿರುತ್ತೆ, ಇನ್ನೊಂದು ಕಡೆ ಪೈಪ್ ಲೈನ್ದೇ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಮೊಬೈಲ್ಗಳದೇ ಒಂದು ಕಡೆ ಇರುತ್ತೆ. ಹಾಗೆ ಎಲೆಕ್ಟ್ರಿಕಲ್ದೇ ಒಂದು ಕಡೆ ಇದೆ, ಒಂದು ಬ್ರಾಂಚು. KT ಸೀಟ್ಗೆ ಹೋದರೆ ಎಲೆಕ್ಟ್ರಿಕಲ್ ಬ್ರಾಂಚೇ ಒಂದು ಕಡೆ ಇರುತ್ತೆ. ಅಲ್ಲಿ ದೊಡ್ಡ ಅಂಗಡಿಗಳಲ್ಲಿ ನೀವು ಎಲ್ಲೇ ಹೋಗಿ ಕೇಳಿದ್ರು KT ಸೀಟಲ್ಲಿ ಮೈಸೂರಲ್ಲಿ ಸಿಗುತ್ತೆ ಇದು. ಸೊ ಇದರಲ್ಲಿ ಕಂಪ್ನಿಗಳು ವೆರೈಟಿ ಇದೆ. ನಿಮಗೆ ಜಾಸ್ತಿ ಈ ರೈಟ್ ಹೇಳ್ದಾನೆ ಕೊರೆಯೋಕೆ ಹೋಗೋದು ಬೇಡ. ಈ ರೈಟು 3ಕ್ಕೆ ನಿಮಗೆ ಒಂದು 1200ರಿಂದ 1300 ಆಗುತ್ತೆ ಫುಲ್ಲು ಸೆಟ್ಟಿಂದ. ಒಂದು ಫೀಸು ಎಷ್ಟೋ ತಗೊಬಂದ್ಬಿಡಿ, ಯಾಕಂದರೆ ಲೋಕಲ್ಗಳಲ್ಲಿ ಸಿಗಲ್ಲ. ಫೀಸ್ಗಳು ಎಷ್ಟೋ ತಂದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಫೀಸು ಹೋಗಲ್ಲ ನೋಡಿ, 8 ತಿಂಗಳಿಂದ ಫೀಸ್ಗಳು ಹೋಗಿಲ್ಲ, ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಇದೇ ದೇವರು ನಾವು ಇಟ್ಟಿರೋದು, ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಸೇಫ್ ಝೋನಲ್ಲಿ ನಮ್ಮನ್ನ ಇವತ್ತು ಕಾಪಾಡ್ತಿದೆ. ಯಾವುದೇ ರೀತಿ ಬೋರ್ ಹಳೆಯದು ಲೋಕಲ್ ಕಂಡ್ರೆ ನಾವು ಹಾಕ್ಸಿರೋದು 15 ವರ್ಷ ಆಯಿತು ನಾವು ಬೋರ್ ಹಾಕ್ಸಿ. 15 ವರ್ಷದಲ್ಲಿ ಒಂದು 3-4 ಬೋರ್ ತಗೋಬೋದಾಯಿತು. ಬೋರ್ ಮೋಟ್ರ್ ಅಷ್ಟು ಸಲ ರೆಡಿ ಮಾಡಿಸಿದ್ದೀವಿ. ಯಾಕಂದರೆ ಗೊತ್ತಿಲ್ಲ ನಮಗೆ, ಸರಿಯಾದ ಮಾಹಿತಿಗಳು ಸರಿಯಾಗಿ ಸಿಕ್ಕಿರಲಿಲ್ಲ. ಸೊ ಇತ್ತೀಚೆಗೆ ನಾವು ಯೂಟ್ಯೂಬ್ಗಳೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಾಹಿತಿಗಳ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಇದೆಲ್ಲ ಹಾಕ್ಸ್ಬೇಕು ಅಂತ ಅನಿಸ್ತು. ತುಂಬ ಚೆನ್ನಾಗಿ ವರ್ಕ್ ಆಗ್ತೈತೆ ಸ್ನೇಹಿತರೆ, ಎಲ್ಲರೂ ಕೂಡ ಇದು ಯೂಸ್ ಮಾಡೋದು ತುಂಬ ಉಪಯೋಗ ಬರುತ್ತೆ. ಮತ್ತು ರೈತರುಗಳಿಗೆ ಕರೆಂಟ್ ಹೊಡೆಯುವಂಥದ್ದು, ಕರೆಂಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಯಾವುದಾದ್ರೂ ಏನಾದರೂ ಇಲ್ಲಿ ಇಲಿಗಳಾಗಲಿ ಹುಳಗಳಾಗಲಿ ಸ್ಟಾರ್ಕ್ ಸರ್ಕ್ಯೂಟ್ ಆಗೋದಾಗಲಿ ಯಾವುದೂ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ಇದು MCB ಒಂದು ಹಾಕ್ಸ್ಕೊಳ್ಳಿ. MCB ತುಂಬ ಒಳ್ಳೆಯದಕ್ಕೆ, ಯಾಕಂದರೆ ಕೆಲವರು ಸ್ಟಾರ್ಟರ್ ಹಾಕ್ಸ್ಕೊಂಡಿರ್ತಾರೆ, MCB ಹಾಕ್ಸ್ಕೊಂಡಿರಲ್ಲ. MCBನೂ ಹಾಕ್ಸ್ಕೋಬೇಕು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟು ಮರ್ತುಬಿಟ್ಟೆ ನಿಮ್ಗೆ ಹೇಳೋಂಥದ್ದು ನೋಡಿ, ಈ ವೈರ್ ಇದೆಯಲ್ಲ, ಈ ವೈರ್ ಒಳಗಡೆ 3 ವೈರ್ ಬರುತ್ತೆ. ರೆಡ್ಡು, ಬ್ಲ್ಯಾಕು, ಬ್ಲೂ ಅಂತ 3 ವೈರ್ ಇರುತ್ತೆ. ಈ ವೈರ್ನೇ ಎಂಟರ್ದು ನೀವು ಏನು ಸಿಸ್ಟಮ್ ಇದೆ ಇಲ್ಲಿ, ಈ ಸಿಸ್ಟಮ್ಗೆ ಕಲೆಕ್ಷನ್ ತಗೊಳ್ಳೋಕ್ಕೆ ಅದೇ ವೈರ್ನ ಯೂಸ್ ಮಾಡಬೇಕು. ನೋಡಿ ನೀವು ನೋಡ್ತಾ ಇರ್ಬೋದು, ನಾವು ಅದೇ ವೈರ್ನ ಯೂಸ್ ಮಾಡಿದ್ದೀವಿ. ಯಾಕಂದರೆ ಇದು ತುಂಬ ಸ್ಟ್ರೆಂತ್ ಇರುತ್ತೆ ಮತ್ತು ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ವೈರ್ಗಳಾಗಿರೋದ್ರಿಂದ ಈ HRC ಫೀಸ್ಗೆ ಮತ್ತು ಸ್ಟಾರ್ಟರ್ ಬಾಕ್ಸಿಂದ ಏನು ಬರುತ್ತೆ ಕಲೆಕ್ಷನ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಕೆಳಗಡೆಯಿಂದ ಮೇಲ್ಗಡೆ ಎಲ್ಲ ಕಂಪ್ಲೀಟು ವೈರ್ನ ನಾನು ಇದೇ ವೈರ್ನ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಲಾಂಗ್ ತೊಗೊಂಡಿದ್ದೆ, ಲಾಂಗಲ್ಲಿ ಉದ್ದದಲ್ಲಿ ಕಟ್ ಮಾಡಿಕೊಂಡು ಒಳಗಡೆಯಿಂದ ನೋಡಿ ಇಲ್ಲಿ ಈ ವೈರ್ ಕಟ್ ಮಾಡಿ ನಾವು ಕಂಪ್ಲೀಟಾಗಿ ಇದೇ ಕಲೆಕ್ಷನ್ಗೆ ಎಲ್ಲದಕ್ಕೂ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ವರ್ಕ್ ಆಗ್ತಿದೆ, ಯಾವುದೇ ರೀತಿ ತೊಂದರೆಗಳಾಗಿಲ್ಲ ಇಲ್ಲಿವರೆಗೆ. ತುಂಬ ಚೆನ್ನಾಗಿದೆ ಮತ್ತು ಸೇಫ್ಟಿನೂ ಕೂಡ.
ಸ್ನೇಹಿತರೆ, ಇದು ಮುಂಚೆ ಇದ್ದಿದ್ದು ಬಾಕ್ಸು, ಕಬ್ಬಣದ ಬಾಕ್ಸು. ಇದು ಎಷ್ಟು ಸಲ ಹೋಗಿದೆ ಅಂದರೆ ಒಳಗಡೆ ಸ್ಟಾರ್ಟ್ರ್ ಇದೆ, ಸ್ಟಾರ್ಟ್ರ್ ಎಲ್ಲ ಮನೆಗೆ ಬಿಚ್ಕೊಂಡು ಮನೆಗೆ ಮಾಡಿಬಿಟ್ಟೋದು. ವರ್ಕಿಂಗ್ ಕಂಡೀಷನಲ್ಲಿ ಅದು ಬೋರ್ ಓಟೋಗ್ತಿತ್ತು. ಅದಕ್ಕೋಸ್ಕರ ನಾವೇನು ಮಾಡ್ತೋ, ಇದು ಮುಂಚೆ ಮಾಡ್ತೀವಿ ಸಿಸ್ಟಮ್. ಇದು ನೋಡ್ತಾ ಇರ್ಬೋದು. ಯಾಕಂದರೆ ದಿಕ್ ತಪ್ಪಿಸೋ ಕೆಲಸ ಆಗಬಾರ್ದು ರೈತರುಗಳಿಗೆ, ಸತ್ಯತೆನೇ ಹೇಳಬೇಕು. ಇದರಲ್ಲಿ ನಾವು ಕೊಡಬಾರ್ದು ಟಾರ್ಚರ್ ಕೊಡ್ತಿತ್ತು. ಅನ್ನ ತಿಂದಿದ್ದೀವಿ, ಅದನ್ನು ಬೈಯೋದು ಬೇಡ. ಬಟ್ ಸ್ಟಾರ್ಟ್ರ್ ಅಂತೂ ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಿತ್ತು. ಬಾಕ್ಸಿಂದಲ್ಲ, ಬಾಕ್ಸು ಕಬ್ಬಣದ ಬಾಕ್ಸ್ ಆಗಿರೋದ್ರಿಂದ ನಾವು ಸಿಮೆಂಟ್ ಬಾಕ್ಸ್ ಮಾಡ್ಕೊಂಡು, ಯಾಕಂದರೆ ಕಬ್ಬಣದ್ದು ನೀವಿಲ್ಲೇ ಕಂಬ ಇದೆ, ಏನಾರು ಹೆಚ್ಚು ಕಡಿಮೆ ಆದರೆ ಕರೆಂಟ್ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಎಲ್ಲ ಕಡೆ ನೀವೇ ನೋಡ್ದಂಗೆ ತುಂಬ ಕಡೆ ಕರೆಂಟು ಹೊಡೆದು ರೈತರುಗಳು ಕೂಡ ಮೃತಪಟ್ಟಿರುವಂಥದ್ದನ್ನ ಘಟನೆಗಳನ್ನ ನೀವು ನೋಡಿದ್ದೀರಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈ ಬೋರು ನಮ್ಮದು ಐದು ಪೈಪ್ ಬಿಟ್ಟಿದ್ದೀವಿ ಒಳಗಡೆ. ಸೊ 5 ಲೆಂತ್ ಪೈಪ್ನ ನಾವು ಎತ್ಬಿಟ್ಟು ಈ ಕಂಬದಿಂದ ಎತ್ತಿ ತೆಗಿತಿದ್ದೋ. ಸರಿನಾ? ಆಯ್ತಲ್ವಾ? ಎಲ್ಲ ಕಂಪ್ಲೀಟಾಗಿ ನೋಡಿದ್ರಿ ಅಲ್ವಾ? ಸೊ ಈಗ ನೀವು ಮಾಡಬೇಕಾಗಿರೋದು ಏನು ಹೇಳಿ, ಈ ಚಾನಲ್ನ ಎಲ್ಲ ರೈತರುಗಳಿಗೂ ಶೇರ್ ಮಾಡಿ. ಈ ಫೇಸ್ಬುಕ್ ಈ ವಿಡಿಯೋನ ಎಲ್ಲ ರೈತರುಗಳಿಗೂ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಎಷ್ಟೋ ರೈತರುಗಳಿಗೆ ಇದು ಇನ್ನೂ ಕೂಡ ಉಪಯೋಗ, ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ ಪಾಪ. ಯಾಕಂದರೆ ನಮ್ಮ ಊರಿನಲ್ಲೇ ಇನ್ನೂ ತುಂಬ ಜನ ಬಂದು ಕೇಳ್ತಾ ಇರ್ತಾರೆ. ವೀಡಿಯೋ ಮುಖಾಂತರ ನಾನು ಹಾಕಿದ್ಮೇಲೆ ಬಂದು ನೋಡಿದ್ದಾರೆ, ಎಲ್ಲ ಚೇಂಜ್ ಮಾಡಿಸ್ಕೊತಾ ಇದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಾಗಲಿ. ಯಾಕಂದ್ರೆ ನಾನು ಅನುಭವಿಸಿದ ನೋವುಗಳು, ಖರ್ಚಾಗಿದ್ದಂಥ ದುಡ್ಡು, ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಬಂದು ಇದೆಲ್ಲ ತೆಗೆದು ಎತ್ತಿ ನೀವೇ ನೋಡ್ತಾ ಇರ್ಬೋದು. ತುಂಬ ಕಷ್ಟ ಆಗ್ತಿತ್ತು ನಮಗೆಲ್ಲ. ಇಲ್ಲೆಲ್ಲ ದಬ್ಬೆಲ್ಲ ಹಾಕೊಂಡಿದ್ದೀವಿ ನೋಡಿ. ಇದು ಪರ್ಮನೆಂಟಾಗಿ ಇಲ್ಲೇ ಬಿಟ್ಬಿಟ್ಟಿದ್ದು, ನಮಗೆ ಎತ್ತಿಸಿ ಸಾಕಾಗೋಗು ಇಲ್ಲೇ ಬಿಟ್ಬಿಟ್ಟಿದ್ದು ಹೊತ್ತಿಗೆ. ಸೊ ಅದೆಲ್ಲ ಪ್ರಾಬ್ಲಮ್ ಇವತ್ತು ದೇವರು ನಿಜವಾಗ್ಲೂ ಹೇಳ್ತೀನಿ. ಈ ಸ್ಟಾರ್ಟರ್ ಬಾಕ್ಸ್ ಆದಮೇಲೆ ಆರಾಮ್ ಹ್ಯಾಪಿ. ಸೊ ಅದೇ ಹ್ಯಾಪಿನ ನಿಮ್ಮ ಮುಖದಲ್ಲೂ ನೋಡಬೇಕು ಅಂತ ಅನ್ಸ್ಕೊಡ್ತೀನಿ. ರೈತರುಗಳಿಗೂ ಒಳ್ಳೇದಾಗಲಿ. ಯಾರ್ಯಾರು ಬೋರ್ ಇಟ್ಟಿದ್ದೀರಾ ಆಲ್ಮೋಸ್ಟ್ ಸ್ಟಾರ್ಟರ್ ಬಾಕ್ಸ್ಗಳನ್ನ ಚೇಂಜ್ ಮಾಡಿ ಒಳ್ಳೆ ರೀತಿಲಿ ಹಾಕ್ಸ್ಕೊಳ್ಳಿ ಅನ್ನೋದು ಈ ವಿಡಿಯೋ ಉಪಯೋಗ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ರೈತರುಗಳಿಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ನಿಮ್ಮ ಹಳ್ಳಿ ಮಧು ಫಾಲೋ ಮಾಡ್ತಲ್ಲ, ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.